ನಾನು ಇವತ್ತು ವರ್ಷವೂ ನನ್ನ ಸ್ನೇಹಿತರುಗಳು, ನನ್ನ ಅಭಿಮಾನಿಗಳು, ಅವಳಿ ಎಲ್ಲ ಮುಖಂಡರುಗಳು, ಸ್ನೇಹಿತರು ಎಲ್ಲರೂ ಸೇರಿ ಅದ್ದೂರಿ ಆಚರಣೆ ಮಾಡ್ತಾರೆ. ಏನ್ ನನ್ನ ಅಜೆಂಡಾ ಬಡವರಿಗೆ ಏನಾದ್ರು ಮಾಡ್ಬೇಕು ಅಷ್ಟೇ. ನನ್ನ ಅಜೆಂಡಾ ಬೇರೆ ಏನಿಲ್ಲ. ನಾನು ಇನ್ನೇನು ರಾಜಕೀಯವಾಗಿ ನಾನು ಕೊಡ್ಬೇಕು ಅದ್ ಕೊಡ್ಬೇಕು ಅಂತ ಇಲ್ಲ. ನನ್ನ ರಾಜಕೀಯ ಅಜೆಂಡಾ ಬಡವ್ರ ಜೊತೆ ನಾವು ಇರಬೇಕು, ಬಡವರಿಗೆ ಸೇವೆ ಮಾಡಬೇಕು. ಈ ಅಜೆಂಡಾ ಇಟ್ಕೊಂಡಿದೀವಿ. ಇವತ್ತೇನು ಒಂದು 2,000 ಜನಕ್ಕೆ ಸೀರೆ ವಿತರಣಾ ಕಾರ್ಯಕ್ರಮ, ಆಟೋ ಡ್ರೈವರ್ಗಳಿಗೆ ಆಟೋ ಬಸ್ಗಳನ್ನ ಕೊಡ್ಬೇಕು ಅಂತ ಒಂದು ತೀರ್ಮಾನ ಮಾಡಿ ಊಟದ ವ್ಯವಸ್ಥೆಯಲ್ಲಿ ಮಾಡಿದೀವಿ. ಇವತ್ತು ನನಗೆ ಖುಷಿ ಐತೆ. ಏನ್ ಗೊತ್ತಾ, ನಮ್ಗೆ ಅಧಿಕಾರ ಇಲ್ದಿರೋ ಕೂಡ ಅಧಿಕಾರ 19-20 ವರ್ಷ ಆಯ್ತು. ಇದರ ಕೂಡ ನನ್ನ ಸ್ನೇಹಿತರುಗಳು, ನನ್ನ ಆತ್ಮೀಯ ಸ್ನೇಹಿತರುಗಳು ಎಲ್ಲರೂ ಸೇರಿ ಎಲ್ಲ ಮಾಡ್ಲೇಬೇಕು ಹುತಾಭವನ ಅಂತ ಹೇಳಿ ಹುತಾಭವ ಮಾಡ್ತಾವ್ರೆ. ನಾನು ಅವ್ರಿಗೆ ಮೊದಲಿಗೆ ಅಭಿನಂದನೆ ಹೇಳ್ತೀನಿ. ಯಾಕೆಂದ್ರೆ ನಾನ್ ಮಾಡಲ್ಲ ಅವೆಲ್ಲ, ನಾನು ಎಲ್ಲ ಮಾಡೋದು ನನ್ನ ಸ್ನೇಹಿತರು ಮಾಡೋದು. ಅವ್ರೆಲ್ಲರಿಗೂ ಅಭಿನಂದನೆ ಹೇಳ್ತೀನಿ. ಅದರಲ್ಲೂ ಗಿರೀಶ, ಚಂದ್ರಪ್ಪ, ಹನುಮಂತಪ್ಪ, ರಮೇಶ, ಹೇಮಂತ ಇವರೆಲ್ಲರೂ ಸೇರಿ ಒಟ್ಟಿಗೆ ಮಾಡ್ಬೇಕು ನಾವು ತೀರ್ಮಾನ ಮಾಡವ್ರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾಕೆಂದ್ರೆ ಅವರೆಲ್ಲ ನಮ್ಮ ಜೊತೆ ಇದ್ರೆ ಮಾತ್ರ ಇಂಥವೆಲ್ಲ ಮಾಡಕ್ಕಾಗೋದು. ಇದ್ರ ಮಾಡಕ್ ಆಗಲ್ಲ. ಯಾವ್ದು ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯಕ್ಕಾಗಲ್ಲ. ಎಲ್ಲಾರು ಚಪ್ಪಾಳೆ ಹೊಡೆದ್ರೆ ಮಾತ್ರ ಇಂಥ ಒಳ್ಳೆ ಕೆಲಸ ಮಾಡಕ್ಕಾಗೋದು. ಆ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಜೊತೆ ಯಾವತ್ತೂ ಎಲ್ಲಾರು ಕೈ ಜೋಡಿಸ್ತಾರೆ, ಮುಂದೇನು ಜೋಡಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬಿಬಿಎಂಪಿ ಚುನಾವಣೆ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದ್ರೆ 4 ವರ್ಷ ಕಳೆದೋಯ್ತಾರೆ. 4 ವರ್ಷ ಕಳೆದೋಯ್ತು ಬಿಬಿಎಂಪಿ ಚುನಾವಣೆ. ಯಾವ ಮಾಡಿದ್ರು ಕೂಡ ನಾವಂತೂ ರೇಸ್ ನಲ್ಲಿ ಇರ್ತೀವಿ. ನನಗೆ ಯಾರು ಬೇಕೋ ಅವ್ರಿಗೆ ಒಂದೆರಡು ಸೀಟ್ ಅನ್ನು ತಗೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದು ಕೊಡಿಸ್ತೀನಿ, ಗೆಲ್ಲಿಸ್ತೀನಿ ಅವ್ರನ್ನ ನಮ್ಮ ವಿಭಾಗದಲ್ಲಿ. ಅದು ರಾಜಕಾರಣದಲ್ಲಿ ನನ್ಗೆ ಏನ್ ಗೊತ್ತೇನ್ರಿ, ರಾಜಕಾರಣದಲ್ಲಿ ನಾನು ಜಾಸ್ತಿ ಸಲ ಮುಡಿಯಕ್ ಆಗಲ್ಲ. ಯಾಕೆಂದ್ರೆ ಅದು ನಾನು ಮೊದ್ಲಿಂದ ನಡ್ಕೊಂಡ್ ಬಂದಿರೋ ದಾರಿ ಇದ್ ನನ್ಗೆ ಸಲ ಮುಡಿಯಕ್ ಆಗಲ್ಲ. ಯಾಕೆಂದ್ರೆ ಸಲ ಮುಡಿಯಂಗಿದ್ರೆ ಈ 2 ಟರ್ಮ್ 3 ಟರ್ಮ್ ನಾನೇ ಅಧಿಕಾರದಲ್ಲಿ ಇರ್ತಾ ಇರ್ತೈತಿ. ನನಗೆ ಅಧಿಕಾರ ಬೇಕು ಅನ್ನಂಗಿದೆ ನಾನು ಬೇರೆ ಯಾರು ಅಧಿಕಾರ ಮಾಡ್ತೀನಿ. ನಮ್ಮ ಮನೆಗೆ ಅಧಿಕಾರ ಮಾಡಕ್ ಕುಂತಿದ್ದೆ, ಅದಿಲ್ಲ. ನನಗೆ ಅಧಿಕಾರವನ್ನ ಹಂಚಿಕೆ ಮಾಡ್ಬೇಕು. ಹಂಚಿಕೆ ಮಾಡೋದ್ರಲ್ಲಿ ನಾನು ಯಶಸ್ವಿ ಆಗಿದ್ದೀನಿ. ನಾನೇ ನಿಂತ್ಕೊಂಡು ನನ್ನ ಮಕ್ಕಳನ್ನೇ ನಿಂತ್ಕೊಂಬಂದು ಅಂತ ತೀರ್ಮಾನವನ್ನ ಜನನೇ ಹೇಳಿದ್ರು. ಆದ್ರೆ ನಾನು ತಗೊಳ್ಳಿಲ್ಲ ಅದನ್ನ. ಯಾಕೆ ಅಧಿಕಾರ ಹಂಚಿಕೆ ಎಲ್ಲಾರ್ಗು ಆಗ್ಬೇಕು, ಅಧಿಕಾರ ಬರ್ಬೇಕು, ಎಲ್ಲಾರ್ಗು ಅಧಿಕಾರ ಬರ್ಬೇಕು. ಆ ತೀರ್ಮಾನವನ್ನ ನಾನು ತಗೊಂಡು ಇವತ್ತು ನಾನು ಮುಂದೇನು ಅಷ್ಟೇ, ನಾನೇನು ಮಹಾನಗರ ಪಾಲಿಕೆ ಬರಲ್ಲ. ಮುಂದೇನು ಅಷ್ಟೇ, ನನ್ಗೆ ಯಾರು ಬೇಕೋ ಅವ್ರಿಗೆ, ಏನು ಒಳ್ಳೆ ಕೆಲಸ ಮಾಡೋರ್ಗೆ, ಸಮಾಜದಲ್ಲಿ ಒಳ್ಳೆ ಹೆಸರಿರೋರ್ಗೆ, ಬಡವ್ರ ಜೊತೆ ಸ್ಪಂದಿಸೋರ್ಗೆ ಅಂತವ್ರನ್ನ ಮಾಡ್ತೀನಿ. ಬದಲಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಜಿ ಉಪಮಹಾಪೌರ ಸನ್ಮಾನ್ಯ ಶ್ರೀ ಎಂ ಲಕ್ಷ್ಮೀನಾರಾಯಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಹೇಳ್ತಾ ಇದ್ವಿ. ಅವರಿಗೆ ಭಗವಂತ ಆರೋಗ್ಯ ಆಯಸ್ಸು ಕೊಟ್ಟು ಇನ್ನೂ ಹೆಚ್ಚು ಸೇವೆ ಮಾಡುವಂತ ಶಕ್ತಿ ಭಗವಂತ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ವಿ. ಮತ್ತೆ ಇನ್ನೊಂದು ವಿಚಾರ, ಲಕ್ಷ್ಮೀನಾರಾಯಣ ಅವರು ಸುಮಾರು 10 ವರ್ಷಗಳ ಕಾಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಈ ಒಂದು ಬಡಾವಣೆಯಲ್ಲಿ ಕಾಳಿ ಆಂಜನೇಯ ವಾರ್ಡ್ ಇರ್ಬೋದು, ದೀಪಾಂಜನೇಯರ ವಾರ್ಡ್ ಇರ್ಬೋದು, ಅವಾಗಲೂ ಸತತವಾಗಿ ಸಮಾಜ ಸೇವೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಮತ್ತೆ ಇನ್ನೊಂದು, ಅವ್ರಿಗೆ ಈ ಒಂದು ಹುಟ್ಟುಹಬ್ಬಗಳ ಆಚರಣೆ ಅವ್ರಿಗೆ ಅನಿವಾರ್ಯ, ಅವ್ರಿಗೆ ಬೇಕು ಅಂತ ಯಾವತ್ತೂ ಅವ್ರು ಹೇಳ್ದಾರಲ್ಲ. ಅವ್ರ ಅಭಿಮಾನಿಗಳ ಒತ್ತಡದ ಮೇರೆಗೆ ಅವರು ಮಾಡ್ತಾರೆ. ಅದ್ರೊಳಗೂ ಅವರು ಒಂದು ಮಾತನ್ನ ನಮ್ಗೆ ತಿಳಿಸಿದ್ದಾರೆ. ಏನೇ ಕಾರ್ಯಕ್ರಮ ಮಾಡಿದ್ರು ಆಡಂಬರ ಬೇಡ, ಸಮಾಜ ಸೇವೆ ಮಾಡೋದ್ ಮುಖಾಂತರ ಬಡವರಿಗೆ ಏನಾದ್ರು ಅನುಕೂಲ ಆಗ್ಬೇಕು. ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಬಡವರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನ ನೀವು ಮಾಡಿದ್ರೆ ಅದಕ್ಕೆ ನನಗೆ ಸಂಪೂರ್ಣ ನಮ್ಗೆ ಬೆಂಬಲ ಇರುತ್ತೆ ಅನ್ನೋ ಒಂದು ಮಾತನ್ನ ಸಹ ಹೇಳಿದ್ರು. ಅದೇ ರೀತಿ ನಾವು ಇವತ್ತೊಂದು ದಿವಸ ಏನು ಬಡವರಿಗೆ ಗುರುತಿಸಿ ನಮ್ಮ ಕಾಳಿ ಆಂಜನೇಯ ವಾರ್ಡ್ ಇರ್ಬೋದು, ದೀಪಾಂಜನೇಯ ವಾರ್ಡ್ ಇರ್ಬೋದು, ಮಹಿಳೆಯರಿಗೆ ಸೀರೆ ವಿತರಣೆ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಮತ್ತೆ ಆಟೋ ಚಾಲಕರಿಗೆ ಬಟ್ಟೆಗಳನ್ನ ಕೊಡುವಂತ ಕಾರ್ಯಕ್ರಮವನ್ನ ಅವರ ನಾಯಕತ್ವದಲ್ಲಿ ಮಾಡ್ತಾ ಇದ್ವಿ. ಮತ್ತೆ ದೂರದಿಂದ ಬಂದಂತ ಅಭಿಮಾನಿಗಳಿಗೆ ಒಂದು ಊಟದ ವ್ಯವಸ್ಥೆ ಮತ್ತೆ ಬೆಳಿಗ್ಗೆ ಉಪಹಾರದ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದು. ಅದೆಲ್ಲನೂ ಅವರ ನಾಯಕತ್ವದಲ್ಲಿ ಅವರ ಹಿಂಬಾಲಕರಾಗಿ ನಾವು ಮಾಡ್ತಾ ಇದೀವಿ. ಇದರ ಉದ್ದೇಶ ಒಂದೇ, ಯಾವುದೇ ಹೆಸರಿಗೆ ನಾವು ಲಕ್ಷ್ಮೀನಾರಾಯಣ ಅವರ ಹೆಸರು ಬರ್ಲಿ ಅಂತಿಲ್ಲ. ಈಗ ಅವರು 10 ವರ್ಷ ಅವರ ಅಧಿಕಾರ 10 ವರ್ಷ ಮಾತ್ರ ಅವ್ರ ಅಧಿಕಾರದಲ್ಲಿದ್ರು. ಅದು ಇಲ್ದಾಗೂ ಸಹ ಸುಮಾರು 20 ವರ್ಷಗಳ ಕಾಲ ಅಧಿಕಾರದಲ್ಲಿ ಏನಿದ್ದು ಕೆಲಸ ಮಾಡಿದ್ರು ಅದಕ್ಕಿಂತ ಹೆಚ್ಚು ಜನನ ಸಂಪರ್ಕ ಯಾರಾದ್ರೂ ಒಬ್ರು ಮಾಡಿಕೊಂಡಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮೂರ ಲಕ್ಷ್ಮೀನಾರಾಯಣ ಅವರು ಜನಗಳನ್ನ ಇನ್ನ ಸಂಪರ್ಕ ಇದ್ದಾರೆ ಅಂತ ಹೇಳಕ್ಕೆ ನಮ್ಗೆ ಸಂತೋಷ ಆಗುತ್ತೆ. ಅವ್ರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸೇವೆ ಮಾಡುವಂತ ಶಕ್ತಿ ಆ ಭಗವಂತ ಅವ್ರಿಗೆ ಕಲ್ಪಿಸ್ಲಿ. ನಾವೆಲ್ಲ ಸದಾ ಅವರ ಬೆಂಬಲಕ್ಕೋಸ್ಕರ ಅವ್ರು ಮಾಡುವಂತ ಉತ್ತಮ ಕೆಲಸಗಳಿಗೆ ಅವ್ರ ಜೊತೆ ನಾವು ಮತ್ತೆ ನಮ್ಮ ಎಲ್ಲ ಮಿತ್ರರು ಅವ್ರ ಜೊತೆ ಇರ್ತೀವಿ ಅಂತ. ನಮ್ಮ ಜನಪ್ರಿಯ ನಾಯಕರಾದಂತ ಶ್ರೀ ಎಂ ಲಕ್ಷ್ಮೀನಾರಾಯಣ ಸರ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನೇರ ನಿಷ್ಠವಾದಿ ಯಾರೇ ಆದ್ರೂ ಸರಿ
ನೇರವಾಗಿ ಮಾತಾಡ್ತಾರೆ. ಅವ್ರ ಕ್ಯಾರೆಕ್ಟರ್ ಅದು. ಅವ್ರ ಹತ್ರ ಏನೇ ಕೆಲಸ ಅದು ಎಲ್ಲಾ ಕೆಲಸನೂ ಮಾಡ್ಕೊಟ್ಟಿದ್ದಾರೆ. ಇವತ್ತು ಅಧಿಕಾರ ಇಲ್ಲ ಅಂದ್ರೂ ಕೂಡನು ಈ ಜನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ, ಅಷ್ಟು ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ಹುಟ್ಟುಹಬ್ಬದ ಶುಭಾಶಯಗಳು.